ಜೊತೆಗೆ ರನ್ಯಾ ರಾವ್ ಪತಿ ಮನೆ ಮೇಲೆ ಡಿಆರ್ಐನಿಂದ ದಾಳಿ. ಅಡಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ರೇಡ್ ಆಗಿದೆ. ರನ್ಯಾ ರಾವ್ ಪತಿ ಜತಿನ್ ವಿಜಯಕುಮಾರ್ಗೆ ಸಂಬಂಧಪಟ್ಟಂತಹ ಕೆಲ ಕಡೆ ದಾಳಿಯಾಗಿದೆ. ಪ್ರೆಸ್ಟೀಜ್ ಆಗ್ರೋಪೋಲಿಸ್ ಅಪಾರ್ಟ್ಮೆಂಟ್ ಮೇಲೆ ದಾಳಿಯಾಗಿದೆ. ಜತಿನ್ಗೆ ಸಂಬಂಧಪಟ್ಟಂತಹ 9 ಕಡೆಗಳಲ್ಲಿ ಡಿಆರ್ಐನಿಂದ ಶೋಧ. ಜತಿನ್ ರನ್ಯಾ ರಾವ್ ಪತಿ, ಹಾಗಾಗಿ ಅಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಈ ಬಗ್ಗೆ ಸಮಗ್ರವಾದಂತಹ ತನಿಖೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ರನ್ಯಾ ಬಳಿ ಗೋಲ್ಡ್ ಸಿಕ್ಕಿದ್ರು ಕೂಡ ಕೇವಲ ರನ್ಯಾ ಮಾತ್ರ ಇದರಲ್ಲಿ ಇನ್ವಾಲ್ವ್. ಯಾರ್ಯಾರ ಪಾತ್ರ ಇದೆ ಇದೆಲ್ಲದರ ಬಗ್ಗೆ ತನಿಖೆಯಾಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲೇ ಈಗ ಜತಿನ್ಗೆ ಸಂಬಂಧಪಟ್ಟಂತಹ 9 ಕಡೆಗಳಲ್ಲಿ ಡಿಆರ್ಐ ಶೋಧವನ್ನ ನಡೆಸ್ತಾ ಇದೆ. ರನ್ಯಾ ಪತಿ ಜತಿನ್ನೇ ಈ ಬಗ್ಗೆ ಈಕೆ ಮಾಡ್ತಾ ಇದ್ದಂತಹ ಕೆಲಸಗಳ ಬಗ್ಗೆ ಸುಳಿವು ಕೊಟ್ಟ ಅನ್ನುವಂತಹ ಅನುಮಾನಗಳು ಕೂಡ ಇರುವಂಥದ್ದು. ಆದರೆ ಇದೆಲ್ಲದರ ನಡುವೆ ಜತಿನ್ ವಿಚಾರಣೆಗೂ ಕೂಡ ಒಳಪಡಿಸೋದಕ್ಕೆ ಡಿಆರ್ಐ ಮುಂದಾಗಿತ್ತು. ಆದರೆ ನನ್ನನ್ನು ಸುಮ್ಮನೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಆತ ಕೋರ್ಟ್ ಮೆಟ್ಟಲು ಕೂಡ ಇರಿದ್ದ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಆದರೆ ತನಿಖೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಬೇಕು ಅನ್ನುವಂಥದ್ದನ್ನ ಸೂಚನೆಯನ್ನ ಕೋರ್ಟ್ ಕೊಟ್ಟಿತ್ತು. ವಶಕ್ಕೆ ಪಡಿಬೇಡಿ ಎಂದಿತ್ತು. ಹಾಗಾಗಿ ಈಗ ತನಿಖೆಗಂತೂ ಯಾವುದೇ ಅಡ್ಡಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಜತಿನ್ಗೆ ಸಂಬಂಧಪಟ್ಟಂತಹ 9 ಕಡೆಗಳಲ್ಲಿ ಡಿಆರ್ಐ ಶೋಧಕ್ಕೆ ಮುಂದಾಗಿದೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಮೇಲೆ ದಾಳಿಯಾಗಿದೆ. 9 ಕಡೆಗಳಲ್ಲೂ ಕೂಡ ಶೋಧವನ್ನು ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳೇನಾದರೂ ಸಿಗ್ತವಾ, ಏನೇನು ವ್ಯವಹಾರ ನಡ್ತಾ ಇತ್ತು, ಜತಿನ್ಗೆ ಇದರಲ್ಲಿ ಮಾಹಿತಿಗಳಿದೆಯಾ, ಇನ್ವಾಲ್ವ್ಮೆಂಟ್ ಇದೆಯಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಲ್ಲ ಸಮಗ್ರ ಮಾಹಿತಿಯನ್ನ ಸಂಗ್ರಹಿಸೋದಕ್ಕಾಗಿ ಈಗ ಅಧಿಕಾರಿಗಳು ಶೋಧಕ್ಕೆ ಮುಂದಾಗಿದ್ದಾರೆ. ಅಡಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ರೇಡ್ ಆಗಿರೋದು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಈಗ ರನ್ಯಾ ಪತಿ ಮನೆಗೆ ಸಂಬಂಧಪಟ್ಟಂತೆ 9 ಕಡೆಗಳಲ್ಲಿ ಏನು ಡಿಆರ್ಐ ಶೋಧಕ್ಕೆ ಮುಂದಾಗಿದೆ. ಈ ಅಪ್ಡೇಟ್ಸ್ ಏನೇನು ಲಭ್ಯ ಆಗ್ತಾ ಇದೆ? ಈಗ ಜತಿನ್ ಪಾತ್ರ ಇದೆ ಅನ್ನುವಂತಹ ಅನುಮಾನ ಏನಾದ್ರೂ ಇದೆಯಾ, ಹೇಗೆ? ಪ್ರತಿಮಾ, ಈ ಕ್ಷಣದವರೆಗೆ ಜತಿನ್ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡು ಕಳಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಅದು ಮೊದಲ ಹಂತದಲ್ಲಿ ಆತನನ್ನು ಸ್ಟೇಟ್ಮೆಂಟ್ ಮಾಡ್ಕೊಂಡು ಕಳಿಸಿದ್ದಾರೆ. ಅಲ್ಲಿ ಏನಕ್ಕಂದ್ರೆ, ಒಂದು ಆಕೆಯ ಪತಿ ಅನ್ನೋದು ಜೊತೆಗೆ ಯಾವಾಗ್ಲೂ ಇರ್ತಿದ್ದ ಅಂತ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ದುಬೈಗೆ ಹೋದಂತ ಸಂದರ್ಭದಲ್ಲಿ ಆಕೆ ಬುಕ್ ಮಾಡ್ಕೊಂಡಿರೋಂತ ಫ್ಲೈಟ್ ಟಿಕೆಟ್ಸ್ ಗೆ ಬಳಕೆಯಾಗಿದ್ದು ಜತಿನ್ನ ಕ್ರೆಡಿಟ್ ಕಾರ್ಡ್. ಹೀಗಾಗಿ ಆತನಿಗೂ ಏನಾರ ಇಂಟರ್ಲಿಂಕ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ, ಮತ್ತೆ ಈಕೆ ಜತಿನ್ಗೆ ಸಂಬಂಧಪಟ್ಟಂತ ಎಲ್ಲಾ ಪ್ರದೇಶಗಳನ್ನು ಈಕೆ ಬಳಸಿದಾಳೆ. ಅಂದ್ರೆ ಜತಿನ್ ಈ ಹಿಂದೆ ಕೋರಮಂಗಲ ಬಳಿ ಇರುವಂತ ಅಡಗೋಡಿಯ ಒಂದು ಪ್ರೆಸ್ಟೀಜಿನ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ನಲ್ಲಿ ಇದ್ರು. ಆ ಒಂದು ಫ್ಲಾಟ್ ಅನ್ನು ಕೂಡ ಈಕೆ ಬಳಸಿದ್ದಾರೆ. ಮತ್ತೆ ಅದನ್ನು ಕೂಡ ಇನ್ನು ಹಾಲಿ ಚಾಲ್ತಿಯಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನೇನ್ ಮಾರಾಟ ಮಾಡೋದಾಗ್ಲಿ ಅಥವಾ ಬೇರೆ ಬಾಡಿಗೆ ಕೊಡೋದಾಗ್ಲಿ ಮಾಡಿಲ್ಲ. ಹೀಗಾಗಿ ಆ ಜಾಗ ಮತ್ತೆ ಜತಿನ್ ಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಜಾಗಗಳಲ್ಲಿ ಇವರಿಬ್ರು ಒಟ್ಟಾಗಿ ಎಲ್ಲೆಲ್ಲಿ ಹೋಗ್ತಿದ್ರು, ಇರ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಸುಮಾರು 9 ಕಡೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಈಗ ಅಲ್ಲಿ ಏನಾದ್ರೂ ಸಿಗುತ್ತಾ, ಈ ಜತಿನ್ ಪಾತ್ರ ಏನಿದೆ, ಅಥವಾ ನಿಜವಾಗ್ಲೂ ಜತಿನ್ ಹೈಕೋರ್ಟ್ ನಲ್ಲಿ ಹೇಳಿಕೊಂಡಂತೆ ಆತ ನಿಜವಾಗ್ಲೂ ಇನ್ನೋಸೆಂಟಾ, ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ಬೇಕಾಗತ್ತೆ ಪ್ರತಿಮಾ. ಎಸ್, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ರನ್ಯಾ ಪತಿ ಜತಿನ್ಗೂ ಸಂಕಷ್ಟ. ಡಿಆರ್ಐ ಅಧಿಕಾರಿಗಳಿಂದ ಶೋಧ ನಡೀತಾ ಇದೆ. ಯಾಕಂದ್ರೆ ಇಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ರನ್ಯಾ ಓಡಾಟ ಇತ್ತು. ಹಾಗಾಗಿ ರನ್ಯಾಗ ಸಂಬಂಧಪಟ್ಟಂತೆ ಇಲ್ಲೇನಾದ್ರೂ ಲಭ್ಯ ಆಗತ್ತಾ, ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲೆಗಳು ಸಿಗ್ತವಾ, ಅಥವಾ ರನ್ಯಾ ಪತಿ ಜತಿನ್ ಹೇಳಿಕೆಯಂತೆ ಆತನ ಪಾತ್ರ ನಿಜಕ್ಕೂ ಏನೂ ಇಲ್ವಾ, ಇದೆಲ್ಲದರ ಬಗ್ಗೆ ಕುಲಂಕುಷವಾದಂತಹ ಪರಿಶೀಲನೆ ಆಗಬೇಕು ಅಂತಂದ್ರೆ ಶೋಧ ನಡಿಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಶೋಧಕ್ಕೆ ಮುಂದಾಗಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ದುಬೈಗೆ ಹೋಗಬೇಕು ಅಂತಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಜತಿನ್ ಕ್ರೆಡಿಟ್ ಕಾರ್ಡನ್ನೇ ಬಳಕೆ ಮಾಡಿಕೊಂಡು ಆಕೆ ಬುಕಿಂಗ್ ಮಾಡಿದ್ದು. ಇದು ಈಗ ಜತಿನ್ ಪಾಲಿಗೆ ಸಂಕಷ್ಟ ತಂದೊಡ್ಡಿದೆ. ಹಾಗಾಗಿ ಜತಿನ್ ಕ್ರೆಡಿಟ್ ಕಾರ್ಡ್ ಇಲ್ಲಿ ಬಳಕೆಯಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಡಿಆರ್ಐ ರೈಡ್ ಮಾಡಿ ರನ್ಯಾ ರಾವ್ ಪತಿ ಮನೆ ಮೇಲೆ ದಾಳಿಯನ್ನು ನಡೆಸಿ ಶೋಧಕ್ಕೆ ಮುಂದಾಗಿದೆ. ದುಬೈಗೆ ವಿಮಾನ ಟಿಕೆಟ್ ಬುಕ್ ಮಾಡಿದ್ದೇ ರನ್ಯಾ, ಆದ್ರೆ ಆಕೆ ಬಳಸಿದ್ದು ತನ್ನ ಪತಿ ಜತಿನ್ ಹೆಸರಿನಲ್ಲಿರುವಂತಹ ಕ್ರೆಡಿಟ್ ಕಾರ್ಡ್ ಅನ್ನು. ಪತಿಯ ಕ್ರೆಡಿಟ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಂಡು ದುಬೈಗೆ ವಿಮಾನದ ಟಿಕೆಟ್ ಅನ್ನ ಬುಕ್ ಮಾಡಿದ್ದು ರನ್ಯಾ. ಮಾರ್ಚ್ 1 ವಿಮಾನ ಟಿಕೆಟ್ ಬುಕ್ ಮಾಡ್ತಾಳೆ ರನ್ಯಾ. ಎಮಿರೇಟ್ಸ್ ವೆಬ್ಸೈಟ್ ನಲ್ಲಿ ಟಿಕೆಟ್ ಬುಕ್ ಮಾಡಿದಂತಹ ರನ್ಯಾ ಅದಕ್ಕೆ ಬಳಕೆ ಮಾಡಿಕೊಂಡಿದ್ದು ಈ ಕ್ರೆಡಿಟ್ ಕಾರ್ಡ್. ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಇದು ರನ್ಯಾ ಪತಿ ಜತಿನ್ಗೆ ಸೇರಿದಂತಹ ಕ್ರೆಡಿಟ್ ಕಾರ್ಡ್. ಈ ಹಿನ್ನೆಲೆಯಲ್ಲಿ ಈಗ ರನ್ಯಾ ಪತಿಗೆ ಸಂಕಷ್ಟ. ಡಿಆರ್ಐ ದಾಳಿ ನಡೆಸಿದೆ, ಶೋಧಕ್ಕೆ ಮುಂದಾಗಿದೆ. ನಿಜಕ್ಕೂ
ಈ ರನ್ಯಾ ತಾನೇ ಬುಕ್ ಮಾಡಿದ್ದ ಅಥವಾ ಪತಿಗೂ ಗೊತ್ತಿತ್ತಾ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ, ಜತಿನ್ ಹೇಳಿಕೆಯಂತೆ ನಡ್ಕೊಂಡಿದ್ದು ನಿಜಾನ, ಇನ್ನಸೆಂಟಾ, ಇದೆಲ್ಲದರ ಬಗ್ಗೆ ಸಮಗ್ರವಾದಂತಹ ತನಿಖೆ ಆಗಬೇಕಾಗತ್ತೆ. ಎಮಿರೇಟ್ಸ್ ವೆಬ್ಸೈಟ್ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ ರನ್ಯಾ, ದುಬೈಗೆ ವಿಮಾನ ಟಿಕೆಟ್ ಬುಕ್ ಮಾಡಿರ್ತಾರೆ. ರನ್ಯಾನೇ ಬುಕ್ ಮಾಡಿದ್ದು ನಿಜ, ಆದರೆ ಬಳಕೆಯಾದದ್ದು ಪತಿಯ ಕ್ರೆಡಿಟ್ ಕಾರ್ಡ್.